ನೀವೇನಾದ್ರೂ ಮಂಡೇ ಹುಟ್ಟಿದ್ರೆ ತುಂಬಾ ಸಾಫ್ಟ್ ಹಾರ್ಟೆಡ್ ಆಗಿರ್ತೀರಾ, ಕೈಂಡ್ ಆಗಿರ್ತೀರಾ, ತುಂಬಾ ಪ್ಯಾಷನೇಟ್ ಆಗಿರ್ತೀರಾ, ಮತ್ತೆ ನೀವು ನಿಮ್ಮ ಮನಸ್ಸಿಂದ ನಿರ್ಧಾರ ತಗೊಂತೀರಾ. ಅದು ಕೆಲವು ಬಾರಿ ಸಮಸ್ಯೆ ತಂದ್ಕೊಡುತ್ತೆ. ಟ್ಯೂಸ್ಡೇ ಸ್ಟಬನ್ ಆಗಿರ್ತಾರೆ, ತುಂಬಾ ಹಠವಾದಿ ಆಗಿರ್ತಾರೆ, ಫಿಸಿಕಲಿ ಫಿಟ್ ಆಗಿರ್ತಾರೆ, ಅವರು ಫಿಟ್ನೆಸ್ ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ವೆಡ್ನೆಸ್ಡೇ ಬಾರ್ನ್ ಅವರು ಕೆಲಸದಲ್ಲಿ ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಾರೆ, ಯಾವ ಕೆಲಸ ಮಾಡೋದು, ಏನ್ ಮಾಡೋದು, ಅದ್ ಮಾಡೋದ, ಇದ್ ಮಾಡೋದ, ಆಲ್ವೇಸ್ ಕನ್ಫ್ಯೂಸ್. ಆದ್ರೆ ಎಮೋಷನಲ್ ವೈಸ್ ತುಂಬಾ ಸ್ಟೇಬಲ್ ಆಗಿರ್ತಾರೆ, ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ. ಥರ್ಸ್ಡೇ ಬಾರ್ನ್ ಎಲ್ಲಾ ವಿಷಯದಲ್ಲೂ ನಾಲೆಜ್ ಇರುತ್ತೆ ಅವ್ರಿಗೆ, ತುಂಬಾ ವೈಸ್ ಆಗಿರ್ತಾರೆ, ಅವರು ಅವ್ರನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ, ಗುಡ್ ಲುಕಿಂಗ್ ಕೂಡ ಆಗಿರ್ತಾರೆ, ಜನಗಳು ಅವರ ಮಾತಿಗೆ ವ್ಯಾಲ್ಯೂ ಕೊಡ್ತಾರೆ. ಫ್ರೈಡೇ ಬಾರ್ನ್ ತುಂಬಾ ಶೋಕಿ ಮಾಡ್ತಾರೆ ಅಂದ್ರೂ ಕೂಡ ತಪ್ಪಾಗಲ್ಲ. ಒಳ್ಳೆ ಬೈಕ್ ಬೇಕು ಅಂತಾರೆ, ಕಾರು, ಮನೆ, ಬಂಗ್ಲೆ, ಒಳ್ಳೆ ಬೆಡ್ ಬೇಕು ಅಂತಾರೆ, ಒಳ್ಳೆ ಬಟ್ಟೆ, ಒಳ್ಳೆ ಪರ್ಫ್ಯೂಮ್, ಯಾವಾಗ್ಲೂ ಪ್ರೀಮಿಯಂ ಆಗಿರ್ಬೇಕು ಅಂತ ಬಯಸ್ತಾರೆ, ಮತ್ತೆ ಅದೇ ರೀತಿ ಇರ್ತಾರೆ. ಸ್ಯಾಟರ್ಡೇ ಬಾರ್ನ್ ತುಂಬಾ ಕೋಪ ಮಾಡ್ಕೊಂತಾರೆ, ಅವರು ಯಾವಾಗ್ಲೂ ಸತ್ಯವಾಗಿ ನಡ್ಕೊಂತಾರೆ, ಅವ್ರಿಗೆ ತಪ್ಪು ಮಾತಾಡಕ್ಕೆ ಇಷ್ಟ ಆಗಲ್ಲ, ಸುಳ್ಳು ಹೇಳೋರ್ ಕಂಡ್ರು ಕೂಡ ಇಷ್ಟ ಆಗಲ್ಲ. ಕೆಲವು ವ್ಯಕ್ತಿಗಳಿಗೆ ಏನೋ ಹೇಳಿದ್ರೆ ಮತ್ತೇನೋ ಅರ್ಥ ಮಾಡ್ಕೊಂತಾರೆ, ಆದ್ರೆ ಸ್ಯಾಟರ್ಡೇ ಬಾರ್ನ್ ವ್ಯಕ್ತಿಗಳಲ್ಲಿ ಆ ರೀತಿ ಏನೂ ಆಗಲ್ಲ, ನೀವ್ ಏನ್ ಹೇಳಿರ್ತೀರೋ ಅವ್ರು ಅದನ್ನೇ ಅರ್ಥ ಮಾಡ್ಕೊಂತಾರೆ. ಸಂಡೇ ಬಾರ್ನ್ ನೀವ್ ಇವ್ರ ಹತ್ರ ಏನು ಕೂಡ ಮುಚ್ಚಿಡಕ್ ಸಾಧ್ಯ ಇಲ್ಲ, ಅವ್ರು ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ, ಮತ್ತೆ ಪವರ್ಫುಲ್ ಆಗಿ ಕೂಡ ಇರ್ತಾರೆ. ನೀವ್ ಈಸಿಯಾಗಿ ಹೇಳ್ಬೋದು ದೇ ಆರ್ ಸಂಡೇ ಬಾರ್ನ್ ಅಂತ. ನೀವ್ ಯಾವ ಡೇ ಹುಟ್ಟಿರೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಡೋಂಟ್ ಫರ್ಗೆಟ್ ಟು ಫಾಲೋ ಮೈ ಪೇಜ್. ಥ್ಯಾಂಕ್ ಯು.